ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ. ಬಾರ್ಬಿ ಮಿಸ್ಟ್ರೀಸ್ ಅನ್ನೋ ಒಂದು ಸೀರೀಸನ್ನು ಶುರು ಮಾಡಿದೆ. ಎಪಿಸೋಡ್ 1 ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾನಿವತ್ತೀಗ ಎಪಿಸೋಡ್ 2 ಎಕ್ಸ್ಪ್ಲೇನ್ ಮಾಡ್ತೀನಿ. ಎಪಿಸೋಡ್ 2ನ ಸ್ಟಾರ್ಟಿಂಗ್ ಇವರು ತುಂಬ ಜಾಸ್ತಿ ಟೆನ್ಷನಲ್ಲಿ ಇರ್ತಾರೆ. ಯಾಕಂದರೆ ಇವರೇ ಕದ್ದಿದ್ದು ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಇವರು ಹೇಳ್ತಾರೆ, ನಾವಿಬ್ಬರು ಏನು ಮಾಡೋದು ಈಗ ಅಂತ ಗೊತ್ತಾಗ್ತಾ ಇಲ್ಲ, ಏನಾದರೂ ಮಾಡಲೇಬೇಕು ಅಂತ. ಸೊ ಬಾರ್ಬಿಗೆ ತುಂಬ ಜಾಸ್ತಿ ನಿದ್ದೆ ಬಂದುಬಿಡ್ತದೆ. ಬಟ್ ಬ್ರಾಕ್ಲಿನ್ ನಿದ್ದೆ ಮಾಡ್ಲಿಕ್ಕೆ ಹೋಗಲ್ಲ. ಇವಳು ನಿದ್ದೆ ಮಾಡ್ತಾನೆ ಒಂದು ಕನಸಿನ ಲೋಕಕ್ಕೆ ಹೋಗ್ಬಿಡ್ತಾಳೆ. ಅವಳ ಕನಸಲ್ಲಿ ಪೆಪ್ಪರ್ ಹಿಂದೆ ಓಡ್ತಾ ಇರ್ತಾಳೆ. ಅವಳು ಅದೊಂದು ಪಜಲ್ ಇದ್ದು ಏರಿಯಾ ಇರ್ತದೆ ನೋಡಿ ಅಲ್ಲಿ. ಸೊ ಅವಳು ಓಡ್ತಾ ಓಡ್ತಾ ಪೆಪ್ಪರ್ ಅಂತೂ ಕೈಗೆ ಸಿಗಲ್ಲ. ಆದರೆ ಲೇಡಿ ಕಾರ್ಸನ್ ಬಂದು ಅವಳಿಗೆ ಸ್ವಲ್ಪ ಹೆದರ್ಸ್ತಾರೆ, ನೀನೇ ಮಾಡಿದ್ದು ಅಂತ. ಅಲ್ಲಿಗೆ ಅವಳ ಕನಸು ಮುರಿತದೆ. ಬ್ರಾಕ್ಲಿನ್ ಎಬ್ಬಿಸ್ತಾಳೆ ಆ್ಯಂಡ್ ಹೇಳ್ತಾಳೆ, ನನಗೆ ಕನಸು ಈ ರೀತಿ ಬಂತು ಅಂತ. ಬ್ರಾಕ್ಲಿನ್ ಹೇಳ್ತಾಳೆ, ನನಗೆ ನಿದ್ದೆನೇ ಬರಲಿಲ್ಲ, ಏನೋ ಒಂದು ಎಡವಟ್ಟು ಆಗಿದೆ ಇಲ್ಲಿ ಅಂತ. ಸೊ ಹಾಗಾಗಿ ಬ್ರಾಕ್ಲಿನ್ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಒಂದು ಬೋರ್ಡಲ್ಲಿ ಹಾಕಿರ್ತಾಳೆ. ಅದನ್ನೆಲ್ಲ ನೋಡಿ ಬಾರ್ಬಿ ಹೇಳ್ತಾಳೆ, ಹೌದು ಇಲ್ಲೊಂದು ಮಿಸ್ಟ್ರಿ ನಡೀತಾ ಇದೆ, ಅದನ್ನು ನಾವು ಸಾಲ್ವ್ ಮಾಡಲೇಬೇಕು ಅಂತ. ಬ್ರಾಕ್ಲಿನ್ ಹೇಳ್ತಾಳೆ, ಹೌದು ಈಗ ಲೈಫಲ್ಲಿ ಒಂದು ಮಿಸ್ಟ್ರಿ ನಡೀತಾ ಇದೆ, ಇದನ್ನು ನಾವು ಲೈವ್ ಪಾಡ್ಕಾಸ್ಟ್ ಮಾಡೋಣ, ಹೇಗಿರುತ್ತೆ ಪ್ಲ್ಯಾನ್? ಸೊ ಬಾರ್ಬಿ ಹೇಳ್ತಾಳೆ, ಓಕೆ. ಇನ್ನೊಂದು ಕಡೆ ನಾವು ನೋಡ್ತೀವಿ, ಕೆನ್ ಮತ್ತು ಮಾರ್ಕಸ್ ಇವರಿಬ್ಬರು ಕೂಡ ಪ್ಲೇನಲ್ಲಿ ಬರ್ತಾ ಇರ್ತಾರೆ ಲಂಡನ್ಗೆ. ಯಾಕಂದರೆ ಅವರು ಯೋಚನೆ ಮಾಡಿರ್ತಾರೆ ಬಾರ್ಬಿಗೆ ಮತ್ತು ಅಲ್ಲಿರೋ ಹುಡುಗಿ ಇನ್ನೊಬ್ಳು ಇರ್ತಾಳೆ ನೋಡಿ ಬ್ರಾಕ್ಲಿನ್, ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಇನ್ನೊಂದು ಕಡೆ ನಾವು ನೋಡ್ತೀವಿ, ಕಾರ್ಲೋಸ್ ಮಾರ್ಗನನ್ನು ಪೊಲೀಸ್ ಅವರು ಇಂಟರೋಗೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮಾರ್ಗನ್ ಬೇಕಂತಲೇ ಇಬ್ಬರು ಬಾರ್ಬಿನ ಇಂಟರೋಗೇಟ್ ಮಾಡಿ ಅಂತಲೇ ಹೇಳ್ತಾರೆ. ಇದನ್ನೆಲ್ಲ ಅವರು ಕೇಳಿಸ್ಕೊಂಡು ಒಂದು ಟನಲ್ ಟೈಪ್ ಅಲ್ಲಿಗೆ ಹೋಗ್ತಾರೆ. ಆ್ಯಂಡ್ ಆ ಒಂದು ಗುಪ್ತ ರಹಸ್ಯನ ಕಂಡು ಹುಡುಕಬೇಕು ಅಂತ ಅಲ್ಲಿ ಅವರು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವರಿಗೆ ಮೊದಲಿಗೆ ಬ್ರಾಕ್ಲಿನ್ಗೆ ಹೆದರಿಕೆ ಆಗ್ತಿರ್ತದೆ. ಬಟ್ ಬಾರ್ಬಿ ಹೇಳ್ತಾಳೆ, ಬಾ ಮರಿತಿ ಅಂತ ಸಾಗಲ್ಲ ಅಂತ. ಸೊ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಯಾಕಂದರೆ ಬ್ರಾಕ್ಲಿನ್ಗೆ ತುಂಬ ಜಾಸ್ತಿ ಹೆದರಿಕೆ ಆಗ್ತಿತ್ತು. ಬಟ್ ಬಾರ್ಬಿ ತುಂಬಾ ಜಾಸ್ತಿ ಧೈರ್ಯ ಮಾಡಿ ಅಲ್ಲಿಂದೆಲ್ಲ ಹೋಗ್ತಾ ಇದ್ಲು. ಆ್ಯಂಡ್ ಆ ಟೈಮಲ್ಲಿ ಅವರಿಬ್ಬರು ಕೂಡ ವರ್ಕರನ್ನು ನೋಡಿಬಿಡ್ತಾರೆ. ವರ್ಕರನ್ನು ನೋಡಿ ಅವ್ರಿಗೆ ತುಂಬ ಜಾಸ್ತಿ ಹೆದರಿಕೆ ಆಗ್ತದೆ. ಆ್ಯಂಡ್ ಅವರು ಇಬ್ಬರು ಕೂಡ ಅಲ್ಲಿಂದ ಓಡಿ ಹೋಗ್ತಾರೆ. ಯಾವ ರೀತಿ ಓಡಿ ಹೋಗ್ತಾರೆ ಅಂದರೆ ಬಿತ್ಕೊಂಡು ಎತ್ಕೊಂಡೆಲ್ಲ ಓಡಿ ಹೋಗ್ತಾರೆ. ಯಾಕಂದರೆ ಅವ್ರು ಏನ್ಕೊಳ್ತಾರೆ, ಯಾರೋ ಒಂದು ದೆವ್ವ ಅಂತ. ಆ್ಯಕ್ಚುಲಿ ವರ್ಕರ್ ಆಗಿರ್ತಾನೆ ಅವನು. ಅವರಿಬ್ಬರು ಕೂಡ ಹಾರ್ಸ್ ಇರೋ ಜಾಗಕ್ಕೆ ಬಂದುಬಿಡ್ತಾರೆ. ಆ್ಯಂಡ್ ಅಲ್ಲೊಬ್ಳು ಹುಡುಗಿ ಇರ್ತಾಳೆ ಕ್ಯಾಸಿಡಿ ಅಂತ, ಅವಳಲ್ಲೆಲ್ಲ ನೋಡ್ತಾ ಇರ್ತಾಳೆ. ಆ್ಯಂಡ್ ಟಾಪ್ ಸೀಕ್ರೆಟ್ ಮಿಷನ್ ಆಗಿರ್ತದೆ ಅವಳದು, ಈ ಒಂದು ಪೆಪ್ಪರನ್ನು ಯಾರು ಕತ್ಕೊಂಡು ಹೋಗಿದೆ ಅಂತ ತಿಳ್ಕೊಳ್ಳೋದು. ಸೊ ನಾವು ನೋಡ್ತೀವಿ ಇಲ್ಲಿ ಒಂದು CCTV ಇರ್ತದೆ. ಇವರು 3 ಜನ ಕೂಡ ನೋಟಿಸ್ ಮಾಡ್ತಾರೆ. ಆ್ಯಂಡ್ ಈ CCTVಯಲ್ಲಿ ಏನಾದರೂ ಇರ್ಬೋದು ಅಂತ ಕೆಸರಿಗೆ ಹೇಳ್ತಾರೆ ಬಾರ್ಬಿ. ಸೊ ಕೆಸರಿ ಹೇಳ್ತಾಳೆ, ಆಯಿತು ನಾನು CCTVನ ಚೆಕ್ ಮಾಡ್ತೀನಿ ಅಂತ. ಅಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ಸೌಂಡ್ ಬರ್ತಿದೆ. ಜಾರ್ಜಿಯಾ ಅಲ್ಲಿ ಬರ್ತಿರೋದು ನೋಡ್ತೀವಿ ನಾವು. ಆ್ಯಂಡ್ ಜಾರ್ಜಿಯೋ ಕಾಲ ಹತ್ರ ತುಂಬ ಜಾಸ್ತಿ ಮಣ್ಣಿರ್ತದೆ. ಆ್ಯಂಡ್ ಇವರಿಬ್ಬರಿಗೂ ಕೂಡ ಡೌಟ್ ಬರ್ತದೆ. ಇವರು ಪುನಃ ಆ ಒಂದು ಗುಪ್ತ ಪ್ಲೇಸಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ನಾವು ನೋಡ್ತೀವಿ ಇಲ್ಲಿ ಕಾರ್ಸನ್ ಮತ್ತು ಜಾರ್ಜಿಯಾ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಇವರು ಪುನಃ ಲೈವ್ ಪಾಡ್ಕಾಸ್ಟನ್ನು ಶುರು ಮಾಡ್ತಾರೆ. ಇಲ್ಲಿ ಸ್ವಲ್ಪ ಅವರು ಲೈವ್ ಪಾಡ್ಕಾಸ್ಟಲ್ಲಿ ಸ್ವಲ್ಪ ಮಾತಾಡ್ತಾರೆ. ಇವರಿಬ್ಬರು ಕೂಡ ಈ ರೀತಿ ಎಲ್ಲ ಮಿಸ್ಟ್ರಿ ನಡೀತಾ ಉಂಟು, ಹಾಗೆ ಹೀಗೆ ಅಂತ. ನಾವು ನೋಡ್ತೀವಿ ಈ ಜಾರ್ಜಿಯಾ ಏನೋ ಮುಚ್ಚಿ ಇಡ್ತಿದ್ದಾರೆ, ಅದು ಇವರಿಬ್ಬರಿಗೂ ಕೂಡ ಕೇಳಿರುತ್ತೆ. ಸೊ ಹಾಗಾಗಿ ಜಾರ್ಜಿಯಾನ ಫಾಲೋ ಮಾಡೋದೇ ಸರಿ ಅನ್ನಿಸ್ತು ಇವರಿಗೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಕ್ಯಾಸಿಡಿನ, ಅವಳು CCTVಯಲ್ಲೆಲ್ಲ ಹುಡುಕ್ಲಿಕ್ಕೆ ಟ್ರೈ ಮಾಡ್ತಾಳೆ ಬಟ್ ಸಿಗೋದಿಲ್ಲ. ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹೊಡೆಯೋದು ಬಾರ್ಬಿ ಮತ್ತು ಬ್ರಾಕ್ಲಿನ್. ಅವ್ರಿಗೆ ಆ್ಯಕ್ಚುಲಿ ಈ ಒಂದು ಗುಪ್ತ ರಹಸ್ಯದ್ದು ಅಭ್ಯಾಸ ಆಗೋಗಿದೆ. ಆ್ಯಂಡ್ ಅವ್ರಿಗೆ ಎಲ್ಲಿಂದ ಹೊರಗೆ ಬಂದರೆ ಎಲ್ಲಿಗೆ ಹೋಗ್ಬೋದು ಎಲ್ಲ ಗೊತ್ತಾಗಿದೆ ಈಗ. ಸೊ ಅವರಿಬ್ಬರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವರಿಗೆ ಗೊತ್ತಾಗೋದೇನೆಂದರೆ ಅಲ್ಲಿ CCTVಯಲ್ಲಿ ಫುಟೇಜ್ ಏನಿರೋದಿಲ್ಲ ಅಂತ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಇವರಿಬ್ಬರು ಕೂಡ ಕುದುರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಮಾರ್ಗನ್ಗೆ ಏನೂ ಹೇಳೋಕ್ಕಾಗೋದಿಲ್ಲ. ಇವರಿಬ್ಬರು ಕೂಡ ಒಂದು ಅಡ್ರೆಸ್ಸನ್ನು ತಲುಪಲಿಕ್ಕೆ ಹೋಗ್ತಾ ಇರ್ತಾರೆ. ಯಾಕಂದರೆ ಇವರಿಗೆ ಜಾರ್ಜಿಯಾ ಮೇಲೆ ಡೌಟ್ ಇರುತ್ತೆ. ಸೊ ಜಾರ್ಜಿಯಾ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಇವರಿಬ್ಬರು ಕೂಡ ಒಂದು ಫಾಲೋ ಮಾಡ್ತಿದ್ದಾರೆ. ಯಾಕಂದರೆ ಅವರು ಆವಾಗಲೇ ಫೋನಲ್ಲಿ ಮಾತಾಡೋದನ್ನು ಕೇಳಿಸಿದ್ರು, ಜಾರ್ಜಿಯಾ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಇವರಿಬ್ಬರಿಗೂ ಗೊತ್ತಿರ್ತದೆ. ಇನ್ನೊಂದು ಕಡೆ ಕೆನ್ ಮತ್ತು ಮಾರ್ಕಸ್ ಬಂದಿರ್ತಾರೆ. ಇನ್ನೂ ಅವ್ರಿಗೆ 8 ಗಂಟೆ ಜರ್ನಿ ಇರುತ್ತೆ ಲಂಡನ್ನ ಮುಟ್ಲಿಕ್ಕೆ. ಯಾಕಂದರೆ ಅವರ ಫ್ಲೈಟ್ ಬೇಗನೆ ಲ್ಯಾಂಡ್ ಆಗಿತ್ತು. ಸೊ ಹಾಗಾಗಿ ಅವರು ಸ್ವಲ್ಪ ಹೊತ್ತು ಹೋಗಬೇಕಾಗುತ್ತೆ. ಆ್ಯಂಡ್ ಈ ಕಡೆ ಬಾರ್ಬಿ ಮತ್ತು ಬ್ರಾಕ್ಲಿನ್ ಎಲ್ಲ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಸಿಗ್ತಾ ಇಲ್ಲ ಎಲ್ಲಿದೆ ಜಾರ್ಜಿಯಾದ ಮನೆ ಅಂತ. ಆ ಟೈಮಲ್ಲಿ ಜಾರ್ಜಿಯಾ ಬರ್ತಾರೆ, ಆ ಒಂದು ಬಾಗಿಲನ್ನು ಓಪನ್ ಮಾಡ್ತಾರೆ. ಆ್ಯಂಡ್ ಹಾರ್ಸ್ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅಲ್ಲಿಗೆ ಇವರಿಬ್ಬರು ಕೂಡ ಎಂಟ್ರಿ ಹೊಡೆದು, ನೀವು ಸಿಕ್ಕಾಕೊಂಡ್ರಿ, ಪೇಪರನ್ನು ಹೊರಗೆ ಹಾಕಿ ಹಿಂಗೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಜಾರ್ಜಿಯಾ ತುಂಬ ಸಿಟ್ಟಲ್ಲಿ ಮಾತಾಡ್ತಿರ್ತಾರೆ, ನೀವು ಯಾರು ಹೇಳೋಕ್ಕೆ ಹಿಂಗೆ ಅಂತ. ಸೊ ನಾವು ನೋಡಿದಲ್ಲಿ ಆ್ಯಕ್ಚುಲಿ ಇಲ್ಲಿ ಇರೋದು ಬೇರೆಯೇ ಒಂದು ಹಾರ್ಸ್, ಇದು ಪೆಪ್ಪರ್ ಅಲ್ಲ. ಜಾರ್ಜಿಯಾ ಹೇಳ್ತದೆ, ಈ ಒಂದು ಹಾರ್ಸ್ ಪೆಪ್ಪರ್ ಅಲ್ಲ, ಸೊ ನಾನು ಸೀಕ್ರೆಟಾಗಿ ಹಾರ್ಸನ್ನು ಇಲ್ಲಿ ಇಟ್ಟಿದ್ದು ಅಂತೆಲ್ಲ. ಸೊ ಅಲ್ಲಿಗೆ ಕ್ಯಾಸಿಡಿ ಕೂಡ ಬರ್ತಾರೆ. ಆ್ಯಂಡ್ ಇವ್ರಿಗೆ 3 ಜನಕ್ಕೂ ಕೂಡ ಎಂಬ್ಯಾರೆಸ್ಮೆಂಟ್ ಫೀಲ್ ಆಗುತ್ತೆ. ಯಾಕಂದರೆ ಇವರಿಗೆ 3 ಜನ ಕೂಡ ಇಲ್ಲಿ ತಪ್ಪು ಎನ್ಕೊಂಡಿರ್ತಾರೆ ಜಾರ್ಜಿಯಾ ಮೇಲೆ. ಸೊ ಸೀದಾ ಅವರು ಮನೆಗೆ ಹೋಗ್ತಾರೆ. ಆ್ಯಂಡ್ ಅಲ್ಲಿ ಆಫೀಸರ್ ಅವರು ಅವರ ರೂಮನ್ನು ಚೆಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಅಲ್ಲಿ ಇರೋ ಅವರ ಪಾಸ್ಪೋರ್ಟನ್ನು ಕೂಡ
ತಗೊಂಡೋಗಿರ್ತಾರೆ. ಇದರಿಂದ ಬಾರ್ಬಿಗೆ ತುಂಬ ತಲೆಬಿಸಿ ಆಗುತ್ತೆ. ನಾವು ಏನೇ ಆದರೂ ಕೂಡ ಈ ಒಂದು ಕೇಸನ್ನು ಸಾಲ್ವ್ ಮಾಡಲೇಬೇಕು ಅಂತ ಅವರಿಬ್ಬರು ಕೂಡ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಈ ಕಡೆ ಇವರಿಬ್ಬರು ಕೂಡ ಇನ್ಫಾರ್ಮೇಷನನ್ನು ಇಟ್ಕೊಂಬರ್ತಾರೆ, ಅಲ್ಲಿ ಇದ್ದ ಒಂದು ಬೋರ್ಡ್ ಮತ್ತು ಪಾಸ್ಬೋರ್ಡನ್ನು. ಸೊ ನಾವು ವರ್ಕರ್ ಜೊತೆ ವಾದವನ್ನು ನೋಡ್ತೀವಿ ಬಾರ್ಬಿ ಮತ್ತು ಬ್ರಾಕ್ಲಿನ್ದು. ಅಲ್ಲಿ ಎಲ್ಲ ಫೈಟ್ ಆಗಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಫೈಟ್ ಆಗ್ತಾ ಇರುವಾಗಲೇ ಆ ಒಂದು ಕುದುರೆ ಅಲ್ಲಿಂದ ಹೋಗ್ಬಿಡ್ತದೆ. ಆ್ಯಂಡ್ ಆ ಕುದುರೆ ಹಿಂದೆಯೇ ಬಾರ್ಬಿ ಹೋಗ್ತಾಳೆ, ಯಾಕಂದರೆ ಆ ಕುದುರೆ ಮೇಲೆ ಬ್ರಾಕ್ಲಿನ್ ಇರ್ತಾಳೆ. ಸೊ ಇಲ್ಲಿ ಕುದುರೆ ನಿಂತಿರ್ತದೆ, ಬಟ್ ಬ್ರಾಕ್ಲಿನ್ ಕೆಳಗೆ ಬಿದ್ದಿರ್ತಾಳೆ. ಆ್ಯಂಡ್ ಅವಳನ್ನು ಸೇವ್ ಮಾಡಬೇಕು ಅಂತ ಬಾರ್ಬಿ ಅವಳ ಕೈಯನ್ನು ಮುಂದೆ ಹಾಕ್ತಾಳೆ. ಆ್ಯಂಡ್ ಮುಂದೆ ಹಾಕ್ತಾನೆ ಅವಳನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆ್ಯಂಡ್ ಅವಳನ್ನು ಮೇಲೆ ಎತ್ತಲಿಕ್ಕಿರುವಾಗಲೇ ಬಾರ್ಬಿ ಕೂಡ ಕೆಳಗೆ ಬಿದ್ದುಬಿಡ್ತಾಳೆ. ಬಾರ್ಬಿ ಕೂಡ ಕೆಳಗೆ ಬಿದ್ದುಬಿಡ್ತಾಳೆ. ಆ್ಯಂಡ್ ಯಾರೋ ಒಂದು ಡಾರ್ಕ್ ಶ್ಯಾಡೋ ಅಲ್ಲಿ ಬಂದು ನಿಂತಿರೋದು ನಮಗೆ ಗೊತ್ತಾಗುತ್ತೆ. ಯಾರು ಅಂತ ನಮಗೆ ತಿಳಿಲಿಕ್ಕೆ ಆಗೋದಿಲ್ಲ ಈ ಒಂದು ಎಪಿಸೋಡಲ್ಲಿ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಕ್ತಾಯ ಆಗ್ತದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.